Hello everyone, welcome back to our channel. I'm Arunashri. Don't forget to hit the subscribe button and turn on notifications so you never miss out any upcoming lectures and discussions. Without any further delay, let's get started. ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಏನೇನು ನೋಡಿದ್ವಿ? ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಬಂದುಬಿಟ್ಟು ಡೇಟಾ ಸ್ಟ್ರಕ್ಚರ್ಸ್ ನೋಡಿದ್ವಿ, ಕ್ಯೂಸ್ ನೋಡಿದ್ವಿ, ಅರೇಸ್ ನೋಡಿದ್ವಿ, ಲಿಂಕ್ಡ್ ಲಿಸ್ಟ್ ನೋಡಿದ್ವಿ, ಗ್ರಾಫ್ಸ್ ಕೂಡ ನೋಡಿದ್ವಿ ಆ್ಯಂಡ್ ಈವನ್ ಗ್ರಾಫ್ ಟ್ರಾವೆಲ್ಸಿಂಗ್ ಟೆಕ್ನಿಕ್ಸ್ ಯಾವ ಅಂತ ಕೂಡ ನೋಡಿದ್ವಿ. ಸೊ ಯಾವ್ಯಾವ ಗ್ರಾಫ್ ಟ್ರಾವೆಲ್ಸಿಂಗ್ ಟೆಕ್ನಿಕ್ಸ್? DFS ಆ್ಯಂಡ್ BFS ಅಲ್ವಾ? DFS ಅಂತಂದರೆ ಏನು? ಡೆಪ್ತ್ ಫಸ್ಟ್ ಸರ್ಚ್. ಸೊ ಡೆಪ್ತ್ ಫಸ್ಟ್ ಸರ್ಚನ್ನ ನಾವು ಎಲ್ಲಿ ನೋಡ್ತೀವಿ? ಡೆಪ್ತ್ ಫಸ್ಟ್ ಸರ್ಚನ್ನ ನಾವು ಸ್ಟ್ಯಾಕಲ್ಲಿ ನೋಡ್ತೀವಿ ಆ್ಯಂಡ್ BFSನ ಎಲ್ಲಿ ನೋಡ್ತೀವಿ? BFSನ ಬಂದುಬಿಟ್ಟು ಕ್ಯೂವಲ್ಲಿ ನೋಡ್ತೀವಿ ಅಲ್ವಾ? ಸೊ ನಾವು ಪ್ರೀವಿಯಸ್ ಎಕ್ಸಾಂಪಲ್ ತೊಗೊಂಡಿದ್ದೀವಲ್ವಾ? ಸೊ ಇದೇ ಅದು ಪ್ರೀವಿಯಸ್ ಎಕ್ಸಾಂಪಲ್. ಬಟ್ ಇದನ್ನು ನಾವು DFS ರೂಪದಲ್ಲಿ ನಾವು ಇದನ್ನು ಸಾಲ್ವ್ ಮಾಡಿಲ್ಲ. ಸೊ ಈ ಕ್ಲಾಸಲ್ಲಿ ನಾವು ಈ DFSನ ಸಾಲ್ವ್ ಮಾಡೋಣ ಆ್ಯಂಡ್ BFSಲ್ಲಿ ಬರೋ ಆಲ್ಗರಿದಮ್ನ ಬರೆಯೋಣ ಆ್ಯಂಡ್ ಈವನ್ ಒಂದು ಪ್ರಾಬ್ಲಮ್ನು ಕೂಡ ಅದರಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡೋಣ. ಅರ್ಥ ಆಯ್ತಾ? DFS ಅಂತಂದ್ರೇನು? ಫಸ್ಟ್ ನಾವು ಒಂದು ಎಲಿಮೆಂಟ್ನ ಇಲ್ಲ ಒಂದು ವರ್ಟಿಸಸ್ನ ನಾವು ಸ್ಟ್ಯಾಕ್ ಒಳಗೆ ಇನ್ಸರ್ಟ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಟಾಪ್ ಎಲಿಮೆಂಟ್ ಯಾವುದಿದೆಯೋ ಸೊ ಟೇಕ್ ದ ಟಾಪ್ ಐಟಮ್ ಫ್ರಮ್ ದ ಸ್ಟ್ಯಾಕ್ ಆ್ಯಂಡ್ ಆ್ಯಡ್ ದ ಅಡ್ಜಸೆನ್ಸ್ ಆಫ್ ದಟ್ ಐಟಮ್. ಸೊ ಟಾಪ್ ಐಟಮ್ ಯಾವುದಿದೆಯೋ ಅದನ್ನು ತೆಗೆದುಬಿಟ್ಟು ಅದರ ಪ್ಲೇಸಲ್ಲಿ ಅಡ್ಜಸೆನ್ಸಿ ಐಟಮ್ನ ನಾವು ಸ್ಟೋರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನಿದೆ ಅಂದರೆ ಕ್ರಿಯೇಟ್ ಎ ಲಿಸ್ಟ್ ಆಫ್ ವರ್ಟಿಸಸ್ ಅಡ್ಜಸೆನ್ಸಿ ನೋಟ್ಸ್. ಅಂದರೆ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡಿ, ಯಾವ್ಯಾವ ವರ್ಟಿಸಸ್ ನೀನು ಹೊರಗೆ ತೆಗೆದಿದೆಯೋ ಅದು ಆ ಒಂದು ವರ್ಟಿಸಸ್ನ ಲಿಸ್ಟ್ ಮಾಡಿ ಆ್ಯಂಡ್ ರಿಪೀಟ್ 2 and 3 steps ಅಂಟಿಲ್ ದ ಸ್ಟ್ಯಾಕ್ ಇಸ್ ಎಂಟಿ. ಈ ಸೆಕೆಂಡ್ ಮತ್ತು ಥರ್ಡ್ ಸ್ಟೆಪ್ನ ರಿಪೀಟ್ ಮಾಡಿ ಸ್ಟ್ಯಾಕ್ ಅನ್ನೋದು ಎಂಟಿ ಆಗೋವರೆಗೂ. ಸೊ ಈಗ ಈ ಅಲ್ಗರಿದಮ್ ಒಂದು ಕಂಪ್ಲೀಟ್ ಥಿಯರಿ ಅರ್ಥ ಆಯ್ತಲ್ವ? ಈಗ ಈ ಒಂದು ಎಕ್ಸಾಂಪಲ್ ತೊಗೊಂಡು ನಾವು ಇದನ್ನು ಸಾಲ್ವ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ಇದೇನಿಲ್ಲ, ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ, ಅದರ ಒಂದು ನೋಟ್ಸ್ ಇಲ್ಲಿ ಬರ್ಕೊಂಡಿದ್ದೀವಿ ಆ್ಯಂಡ್ ಎಗೆ ಅಡ್ಜಸೆನ್ಸಿ ಏನು, ಬಿ ಅಡ್ಜಸೆನ್ಸಿ ಏನು, ಸಿ ಅಡ್ಜಸೆನ್ಸಿ ಏನು. ಸೊ ಆ ಥರ ಇದನ್ನು ನೋಡಿಕೊಂಡು ಈ ಅಡ್ಜಸೆನ್ಸಿ ಕೂಡ ನಾವಿಲ್ಲಿ ಬರೆದಿದ್ದು ಆಯಿತು. ಇವಾಗ ನಾವು ಇದನ್ನು ಸಾಲ್ವ್ ಮಾಡೋಣ ಬೈ ಯೂಸಿಂಗ್ DFS. ಓಕೆ, DFSಲ್ಲಿ ಏನಿದೆ? ಸ್ಟ್ಯಾಕ್ ಇದೆ. ಸೊ ನಾವು ಯಾವುದೇ ಒಂದು ಎಲಿಮೆಂಟ್ನ ಇನ್ಸರ್ಟ್ ಮಾಡಬೇಕಂದ್ರೂ ಅದು ಸ್ಟ್ಯಾಕ್ ಒಳಗೆ ಇನ್ಸರ್ಟ್ ಮಾಡಬೇಕು. ಇದು ಕ್ಲಾರಿಟಿ ಸಿಕ್ಕಿದೆಯಾ? ಇವಾಗ ಸಾಲ್ವ್ ಮಾಡೋಣ ಬನ್ನಿ. ಸೊ ಫಸ್ಟ್ ನಾವು ಒಂದು ಸ್ಟ್ಯಾಕ್ನ ತಗೊಳ್ಳೋಣ. ಅರ್ಥ ಆಯ್ತಾ? ಸೊ ಈಗ ಒಂದು ಸ್ಟ್ಯಾಕ್ ತಗೊಂಡಿದ್ದೀವಿ. ಈ ಸ್ಟ್ಯಾಕಲ್ಲಿ ನಾವು ಫಸ್ಟ್ ಎ ಅನ್ನೋ ಎಲಿಮೆಂಟ್ನ ಇನ್ಸರ್ಟ್ ಮಾಡೋಣ. ಅರ್ಥ ಆಯ್ತಾ? ಸ್ಟ್ಯಾಕಲ್ಲಿ ಏನು ಇನ್ಸರ್ಟ್ ಮಾಡೋಣ? ಎ ಅನ್ನೋ ಎಲಿಮೆಂಟ್ನ ಇನ್ಸರ್ಟ್ ಮಾಡೋಣ. ನೆಕ್ಸ್ಟ್ ಏನು ಇನ್ಸರ್ಟ್ ಮಾಡಿದಾಗ ಎ ಒಂದು ಅಡ್ಜಸೆನ್ಸಿ ಯಾವ್ಯಾವಿದೆ? ಇದು ಫಸ್ಟ್ ಎಲಿಮೆಂಟ್ ಇನ್ಸರ್ಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ಬಂದಾಗ ಟೇಕ್ ಅ ಟಾಪ್ ಐಟಮ್ ಫ್ರಮ್ ದ ಸ್ಟ್ಯಾಕ್ ಆ್ಯಂಡ್ ಆ್ಯಡ್ ದ ಅಡ್ಜಸೆನ್ಸಿ ಆಫ್ ದಟ್ ಐಟಮ್. ಈಗ ಇದೇ ಟಾಪ್ ಐಟಮ್ ಅಲ್ವಾ? ಇದೇ ಫಸ್ಟ್ ಎಲಿಮೆಂಟ್ ಕೂಡ ಮತ್ತು ಇದೇ ಟಾಪ್ ಐಟಮ್ ಕೂಡ. ಸೊ ಇದರ ಅಡ್ಜಸೆನ್ಸಿ ಯಾವ್ಯಾವಿದ್ದಾವೆ? FCB, ರೈಟ್? ಸೊ FCBನ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಸೊ ಇದು ಸ್ಟ್ಯಾಕ್ ಈ ಥರ ಇರುತ್ತಲ್ವ ಸ್ಟ್ಯಾಕು. ಸೊ ಎ ಅನ್ನೋ ಎಲಿಮೆಂಟ್ ಇಲ್ಲಿ ಸ್ಟೋರ್ ಆಗೋಗ್ಬಿಟ್ಟಿದೆ. ಓಕೆ, ದೆನ್ ಇದರ ಅಡ್ಜಸೆನ್ಸಿ ಎಲಿಮೆಂಟ್ಸ್ ಕೂಡ ನಾವಿಲ್ಲಿ ಬರ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಎಲಿಮೆಂಟು ಕೂಡ ನಾವು ಸ್ಟ್ಯಾಕಲ್ಲಿ ಸ್ಟೋರ್ ಮಾಡ್ಕೋಬೇಕು ಅಂದರೆ ಇದರ ಒಂದು ಅಡ್ಜಸೆನ್ಸಿ ಎಲಿಮೆಂಟ್ಸ್ನ ಕೂಡ ನಾವು ಬರೀಬೇಕು. ಕರೆಕ್ಟಾ? ಸೊ ಅಂದರೆ ಈಗ ಬಿ ಅಡ್ಜಸೆನ್ಸಿ ಯಾವ್ಯಾವಿದೆ? C and G, ರೈಟ್? ಸೊ ವಿ ನೀಡ್ ಟು ರೈಟ್ ದಟ್ C and G. ಸೊ ಈಗ ಇನ್ನೊಂದು ಸ್ಟ್ಯಾಕ್ ತೊಗೊಳ್ಳೋಣ. ಸ್ಟ್ಯಾಕ್ ಒಳಗೆ ಬಿನ ಸ್ಟೋರ್ ಮಾಡೋಕ್ಕಿದ್ದೀನಲ್ಲ ಸ್ಟ್ಯಾಕಲ್ಲಿ B. ಸೊ ಬಿ ಅಡ್ಜಸೆನ್ಸಿ ಎಲಿಮೆಂಟ್ಸ್ ಯಾವ್ಯಾವಿದೆ? C and G. C ಆಲ್ರೆಡಿ ಇಲ್ಲಿ ಬಂದಿದೆ. ದೆನ್ ನಮಗೆ ಇನ್ನೊಂದು ಎಲಿಮೆಂಟ್ ಯಾವ್ದು ಬೇಕಿರೋದು? G, ರೈಟ್? G. ನೆಕ್ಸ್ಟ್ ಇನ್ನೊಂದು ಸ್ಟ್ಯಾಕ್ನ ತಗೊಳ್ಳೋಣ. ಓಕೆ, ಅಂದರೆ ಅದೇ ಸ್ಟ್ಯಾಕ್ನೇ ತಗೋತಿದ್ದೀವಿ, ಅದೇ ಸ್ಟ್ಯಾಕಲ್ಲೇ ಎಲಿಮೆಂಟ್ಸ್ನ ಸ್ಟೋರ್ ಮಾಡ್ತಿದ್ದೀವಿ. ಈಗ G ಅನ್ನೋ ಎಲಿಮೆಂಟ್ನ ಸ್ಟೋರ್ ಮಾಡಬೇಕು, ರೈಟ್? G ಅನ್ನೋ ಎಲಿಮೆಂಟ್ನ ಸ್ಟೋರ್ ಮಾಡಬೇಕಂದ್ರೆ ಇದರ ಒಂದು ಅಡ್ಜಸೆನ್ಸಿ ಏನಿದೆ? C ಮತ್ತು E ಇದೆ. ಬಟ್ C ಆಲ್ರೆಡಿ ಆಚೆ ಇದೆ. ಸೊ ನಮ್ಗೆ ಇನ್ನೊಂದು ರಿಮೈನಿಂಗ್ ಎಲಿಮೆಂಟ್ ಯಾವ್ದು ಬೇಕು? ಈ ಎಲಿಮೆಂಟ್ ಬೇಕು. ಸೊ ಅದಕ್ಕೆ FCE. ಅರ್ಥ ಆಯ್ತಾ? FCE. ಈಗ ಯಾವುದು ಒಳಗಡೆ ಸ್ಟೋರ್ ಆಗಿದೆ? ABG. ಸೊ ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟ್ಯಾಕ್ ಅದೇ ಸ್ಟ್ಯಾಕೆ ತಗೊಳ್ಳೋಣ. ABG ಇದೆ. ಈಗ ಈ ಎಲಿಮೆಂಟ್ನ ಸ್ಟೋರ್ ಮಾಡಬೇಕಂದ್ರೆ ಈ ಒಂದು ಅಡ್ಜಸೆನ್ಸಿ ವರ್ಟಿಸಸ್ ಯಾವ್ಯಾವಿದೆ ಅಂತ ನೋಡಬೇಕು. CDJ, ರೈಟ್? ಸೊ C ಆಲ್ರೆಡಿ ನಮಗಿಲ್ಲಿದೆ. ದೆನ್ D ಮತ್ತು J ನಮಗೆ ಬೇಕು. ಸೊ ಅದಕ್ಕೆ ಯಾವ್ದು ಹೊರಗಿದೆ? FCDJ ಅನ್ನೋದು ಹೊರಗಿದೆ. ಸೊ E ಅನ್ನೋದು ಈ ಎಲಿಮೆಂಟಲ್ಲಿ ಸ್ಟೋರ್ ಮಾಡಿಬಿಟ್ಟಿದ್ದೀವಿ, ಸ್ಟ್ಯಾಕಲ್ಲಿ ಸ್ಟೋರ್ ಮಾಡಿದ್ದೀವಿ. ಅಂದರೆ ABC ಮತ್ತು E ಅನ್ನೋದು ಸ್ಟೋರ್ ಆಗಿದೆ. ನೆಕ್ಸ್ಟ್ ಅದೇ ಸ್ಟ್ಯಾಕನ್ನು ಇನ್ನೊಂದು ಸರಿ ಬರ್ಕೊಳ್ಳೋಣ. ABGE. ಈಗ Jನ ಸ್ಟೋರ್ ಮಾಡ್ತಿದ್ದೀನಿ. ಸೊ J ಒಂದು ಅಡ್ಜಸೆಂಟ್ ಎಲಿಮೆಂಟ್ಸ್ ಇದೆ, ಏನೇನಿದೆ ಅಂತ ನೋಡೋಣ. D ಮತ್ತು K. ಸೊ D ಆಲ್ರೆಡಿ ಇಲ್ಲಿದೆ. ಸೊ Kನ ಬರ್ಕೊಳ್ಳೋಣ. FCDK. ಓಕೆ, ನೆಕ್ಸ್ಟ್ K ಎಲಿಮೆಂಟ್ನ ಇದರಲ್ಲಿ ಸ್ಟೋರ್ ಮಾಡೋಣ. ಸೊ ಸ್ಟ್ಯಾಕ್ ABGJK. ಸೊ ಅರ್ಥ ಆಯ್ತಾ? ರಿಮೈನಿಂಗ್ ಎಲಿಮೆಂಟ್ಸ್ ಯಾವುದು? FCD. ಈಗ ನಾನು D ಅನ್ನೋ ಎಲಿಮೆಂಟ್ನ ಸ್ಟೋರ್ ಮಾಡ್ತಿದ್ದೀನಿ ಸ್ಟ್ಯಾಕ್. ಸೊ D ಒಂದು ಅಡ್ಜಸೆನ್ಸಿ ಏನೇನಿದೆ ನೋಡೋಣ? C. ಸೊ C ಆಲ್ರೆಡಿ ಇಲ್ಲಿದೆ. ಸೊ ನಾವು ಏನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಅಂದರೆ ಎಫ್ ಸಿ ಡಿ ಅನ್ನೋದು ಅಲ್ಲೇ ಮೇಲೆಗೆ ಹೊಟ್ಟೋಗ್ಬಿಟ್ಟಿದೆ. ಈಗ ಎಫ್ ಸಿ ಇದೆ. ಈಗ ಈ ಸ್ಟ್ಯಾಕಲ್ಲಿ ಏನೇನು ಬರ್ಕೊಳ್ಳೋಣ? ಎ ಬಿ ಜಿ ಇ ಜೆ ಕೆ ಡಿ ಸಿ. ನೆಕ್ಸ್ಟ್ ರಿಮೈನಿಂಗ್ ಒಂದೇ ಎಲಿಮೆಂಟೇ. ಸೊ ಆ ಎಲಿಮೆಂಟ್ನ ಕೂಡ ನಾವು ಇಲ್ಲಿ ಬರ್ಕೊಂಡು ಬಿಡೋಣ. ಸೊ ಅರ್ಥ ಆಯಿತಾ? ಇದು ವೇ ನಾವು ಡಿ ಎಫ್ ಎಸ್ನ ಹೆಂಗೆ ಕಲಿಬೇಕು ಅಂತಂದರೆ ಈ ಥರ ಸ್ಟ್ಯಾಕ್ ಒಳಗೆ ನಾವು ಎಲಿಮೆಂಟ್ಸ್ನ ಸ್ಟೋರ್ ಮಾಡ್ತಾ ಹೋಗಬೇಕು ಒಂದೊಂದಾಗೆ. ಟಾಪ್ ಎಲಿಮೆಂಟ್ಸ್ನ ಒಂದು ಅಡ್ಜಸೆನ್ಸ್ ವರ್ಟಿಸಸನ್ನು ನಾವು ಇನ್ನೊಂದು ಸರಿ ಬರ್ಕೋಬೇಕು. ಸೊ ಅದು ಡಿ ಎಫ್ ಎಸ್ನ ಒಂದು ಪ್ರೊಸೀಜರ್ ಅಂತ ಅರ್ಥ ಆಯಿತು. ಈಗ ನಾವು ಬಿ ಎಫ್ ಎಸ್ನ ನೋಡೋಣ. ಓಕೆ, ಬಿ ಎಫ್ ಎಸ್ ಅಂದರೆ ಏನು? ಬ್ರೆಡ್ತ್ ಫಸ್ಟ್ ಸರ್ಚ್ ಅಲ್ವಾ? ಸೊ ಈ ಬ್ರೆಡ್ತ್ ಫಸ್ಟ್ ಸರ್ಚಲ್ಲಿ ನಾವು ಮೇಯ್ನಾಗಿ ಯಾವ ಒಂದು ಡೇಟಾ ಸ್ಟ್ರಕ್ಚರ್ನ ತಗೋತೀವಿ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಕ್ಯೂ. ಅರ್ಥ ಆಯಿತಾ? ಕ್ಯೂ ಡೇಟಾ ಸ್ಟ್ರಕ್ಚರ್ಸ್ನ ತಗೋತೀವಿ. ಸೊ ಫಸ್ಟ್ ಈಗ ನಾವು ಆಲ್ಗರಿದಮ್ನ ನೋಡೋಣ. ಸೊ ಯಾವ ಥರ ಇರುತ್ತೆ? ಫಸ್ಟ್ ಸ್ಟೆಪ್, ಸ್ಟಾರ್ಟ್ ಬೈ ಪುಟ್ಟಿಂಗ್ ಎನಿ ಒನ್ ಆಫ್ ದ ಗ್ರಾಫ್ ವರ್ಟಿಸಸ್ ಅಟ್ ದ ಬ್ಯಾಕ್ ಆಫ್ ದ ಕ್ಯೂ. ಅರ್ಥ ಆಯ್ತಾ? ನಾನು ಫಸ್ಟ್ ಇದನ್ನು ಬರೆದ್ಬಿಡ್ತೀನಿ. ಸೊ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಟ್ ಮೈಟ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, by putting any one of the graphs vertices at the back of the queue. Next second step ಬಂದ್ಬಿಟ್ಟು take the front item of the queue and add it to wish list. ಓಕೆ, ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಕ್ರಿಯೇಟ್ ಅ ಲಿಸ್ಟ್ ಆಫ್ ದಟ್ ವರ್ಟಿಸಸ್ adjacent nodes and the one which are in the listed list to the ಬ್ಯಾಕ್ ಆಫ್ ಕ್ಯೂ. ಸೊ ಇದರ ಇನ್ನೊಂದು ಫೋರ್ತ್ ಸ್ಟೆಪ್ ಇದೆ. ರಿಪೀಟ್ 2 and 3 until ಕ್ಯೂ ಇಸ್ ಎಂಟಿ. ಸೊ ಅರ್ಥ ಆಯ್ತಾ? ಈಗ ಏನಂತಂದರೆ ಸ್ಟಾರ್ಟ್ ಬೈ ಪುಟ್ಟಿಂಗ್ ಎನಿ ಒನ್ ಆಫ್ ದ ಗ್ರಾಫ್ ವರ್ಟಿಸಸ್ ಅಟ್ ದ ಬ್ಯಾಕ್ ಆಫ್ ದ ಕ್ಯೂ. ಕ್ಯೂ ಅನ್ನೋದು ಹಿಂಗಿರುತ್ತಲ್ವಾ? ಸೊ ಫಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂತಂದರೆ ಪುಟ್ಟಿಂಗ್ ಎನಿ ಒನ್ ಆಫ್ ದ ಗ್ರಾಫ್ ವರ್ಟಿಸಸ್ ಅಟ್ ದ ಬ್ಯಾಕ್ ಆಫ್ ದ ಕ್ಯೂ. ಯಾವುದೇ ಒಂದು ವರ್ಟಿಸಸ್ನ ಕ್ಯೂ ಹಿಂದೆ ಬ್ಯಾಕ್ ಆಫ್ ದ ಕ್ಯೂ ಅಂತ ಕೇಳ್ತಿದ್ದಾರಲ್ಲ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ? ಒಂದು ಎಲಿಮೆಂಟ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಎನ್ ಕ್ಯೂ ಮಾಡ್ತಿದ್ದೀನಿ ಇಲ್ಲಿ. ಟೇಕ್ ದ ಫ್ರಂಟ್ ಐಟಮ್ ಆಫ್ ದ ಕ್ಯೂ ಆ್ಯಂಡ್ ಆ್ಯಡ್ ಟು ದ ವಿಶ್ ಲಿಸ್ಟ್. ಇಲ್ಲಿ ಏನು ಬಂದಿರುತ್ತೋ ಇಲ್ಲಿ ಫ್ರಂಟ್ ಐಟಮ್, ಇಲ್ಲಿ ನಾನು ಒಂದೊಂದು ಎಲಿಮೆಂಟ್ನ ಆ್ಯಡ್ ಮಾಡ್ತಾ ಹೋದಾಗ ಈ ಫ್ರಂಟ್ ಎಲಿಮೆಂಟ್ ಏದಿರುತ್ತೋ ಸೊ ಆ ಫ್ರಂಟ್ ಎಲಿಮೆಂಟ್ನ ನಾನೊಂದು ವಿಶ್ ಲಿಸ್ಟಲ್ಲಿ ಹಾಕೋತೀನಿ. ಅಂದರೆ ಸ್ಟ್ಯಾಕಲ್ಲ, ಸೊ ಒಂದು ವಿಶ್ ಲಿಸ್ಟ್ ಥರ ಒಂದು ಲಿಸ್ಟ್ನ ನಾನು ಮಾಡ್ಕೋತೀನಿ. ಅರ್ಥ ಆಯ್ತಾ? ಕ್ರಿಯೇಟ್ ಎ ಲಿಸ್ಟ್ ಆಫ್ ದಟ್ ವರ್ಟಿಸಸ್ adjacent nodes and one of which the listed list to back of the queue. ಸೊ ಈಗ ನೀನು ಏನೇನು ವರ್ಟಿಸಸ್ ಇಲ್ಲಿ ಬರುತ್ತೋ ಆಚೆಗೆ ಬರುತ್ತೋ ಅದನ್ನೆಲ್ಲ ನಾನು ಇಲ್ಲಿ ಬರ್ಕೊಂಡು ಸೊ ಒಂದು ಕ್ಯೂನ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಸೊ ಅಂಟಿಲ್ ದ ಕ್ಯೂ ಈಸ್ ಎಂಟಿ ಯು ನೀಡ್ ಟು ರಿಪೀಟ್ 2 and 3 ಸ್ಟೆಪ್ಸ್. ಅರ್ಥ ಆಯ್ತಾ? ಸೊ ಈಗ ಇದೇ ಎಕ್ಸಾಂಪಲೇ ತೊಗೊಂಡು ನಾವು ಕ್ಯೂ ಎಂದು ಎಕ್ಸಾಂಪಲ್ನ ಸಾಲ್ವ್ ಮಾಡೋಣ. ಸೊ ಅರ್ಥ ಆಯ್ತಾ? ಸೊ ನೋಡಿ, ಈ ಎಕ್ಸಾಂಪಲಲ್ಲಿ ನಾವು ಸ್ಟ್ಯಾಕ್ ಅಲ್ಲ, ಈಗ ನಾವು ಕ್ಯೂನ ತಗೊಳ್ಳೋಣ. ಅರ್ಥ ಆಯ್ತಾ? ಸೊ ಕ್ಯೂ, ಈ ಕ್ಯೂ ಅಲ್ಲಿ ನಾವು ಫಸ್ಟ್ ಯಾವ ಎಲಿಮೆಂಟ್ನ ನಾವು ಇನ್ಸರ್ಟ್ ಮಾಡಬೇಕು? ಫಸ್ಟ್ ಬಂದುಬಿಟ್ಟು ಎನ ನಾನು ಇನ್ಸರ್ಟ್ ಮಾಡ್ತೀನಿ. ಅರ್ಥ ಆಯ್ತಾ? ಎ. ಸೊ ಎ ಒಂದು ಅಡ್ಜಸೆನ್ಸಿ ಬಂದು ಎಫ್ ಸಿ ಬಿ, ರೈಟ್? ಎಫ್ ಸಿ ಬಿ ಇದೆ ಅಲ್ವಾ? ಸೊ ನಾನು ಅದಕ್ಕೆ ಏನು ಮಾಡ್ತಿದ್ದೀನಿ? ಕ್ಯೂ ಅಡ್ಜಸೆನ್ಸಿ ಒಂದು ಬಂದುಬಿಟ್ಟು ಎಫ್ ಸಿ ಬಿಯನ್ನು ಇಲ್ಲಿ ಬರ್ಕೊತಿದ್ದೀನಿ. ನೆಕ್ಸ್ಟ್ ಈಗ ಎಂಡ್ ಆಫ್ ದ ಕ್ಯೂ ನಾವಿಲ್ಲಿ ಎಂಡ್ ಸೈಡಲ್ಲಿ ನಾವು ಸ್ಟೋರ್ ಮಾಡಬೇಕು ಅಲ್ವಾ? ಕ್ಯೂ ಎಂಡ್ ಸೈಡಿಂದ ಹೋಗಿಬಿಟ್ಟು ನಾವು ಕ್ಯೂ ಒಳಗೆ ಸ್ಟೋರ್ ಮಾಡಬೇಕು. ಈಗ ನಾನು ಎಫ್ನ ಕಳಿಸ್ತಿದ್ದೀನಿ. ಸೊ ಎಫ್ ಇದು ಫಸ್ಟ್ ಎಲಿಮೆಂಟ್. ಸೊ ಇದನ್ನು ನಾನು ಒಳಗಡೆ ಕ್ಯೂ ಒಳಗಡೆ ಸೆಂಡ್ ಮಾಡ್ತೀನಿ. ಸೊ ಅಂತಂದರೆ ಏನಾಯಿತು? ಎಫ್ನ ಒಂದು ಅಡ್ಜಸೆನ್ಸಿ ಏನೇನಿದೆ? ಎಫ್ ಅಡ್ಜಸೆನ್ಸಿ ಬಂದುಬಿಟ್ಟು ಡಿ. ಸೊ ಡಿನ ನಾನು ಇಲ್ಲಿ ಬರ್ಕೋತಿದ್ದೀನಿ. ಓಕೆ, ಅಂದರೆ ನೀನು ಬರೋ ಎಲಿಮೆಂಟ್ಸ್ನ ನೀನು ಹಿಂದೆ ಬರ್ಕೋಬೇಕು ಆ್ಯಂಡ್ ಬಂದಿರೋ ಎಲಿಮೆಂಟ್ಸ್ನ ನೀನು ಕ್ಯೂ ಹಿಂದೆ ಕಳಿಸ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಈಗ ಸಿನ ನಾನು ಒಳಗಡೆ ಕಳಿಸ್ಬೇಕಂದ್ರೆ ಅದರ ಅಡ್ಜಸೆನ್ಸಿ ಬಂದುಬಿಟ್ಟು ಎಫ್. ಸೊ ಎಫ್ ಆಲ್ರೆಡಿ ಸ್ಟೋರ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ? ಎ ಎಫ್ ಸಿನ ಬರ್ಕೋತಿದ್ದೀನಿ. ಎ ಎಫ್ ಸಿ. ಸೊ ಅರ್ಥ ಆಯ್ತಾ? ನೆಕ್ಸ್ಟ್ ಈಗ ಬಿ ಮತ್ತು ಡಿ ಇದೆ
ಓಕೆ, ಬಿ ಮತ್ತು ಡಿ ಇದೆ. ಬಿ ಒಂದು ಅಡ್ಜಸೆನ್ಸಿ ಯಾವ್ಯಾವುದಿದೆಯೋ ನೋಡೋಣ. ಬಿ ಅಡ್ಜಸೆನ್ಸಿ ಬಂದುಬಿಟ್ಟು ಸಿ ಮತ್ತು ಜಿ ಇದೆ. ಓಕೆ, ಸಿ ಆಲ್ರೆಡಿ ಇಲ್ಲಿ ಒಳಗಡೆ ಸ್ಟೋರ್ ಆಗೋಗ್ಬಿಟ್ಟಿದೆ. ಸೊ ನಮಗೇನಿದೆ, ಇನ್ನು ಜಿ ಮಾತ್ರ ಇದೆ. ಸೊ ಬಿ ಡಿ ಜಿ. ಈಗ ಬಿ ಅನ್ನೋದು ಕೂಡ ನಾನು ಒಳಗೆ ಸ್ಟೋರ್ ಮಾಡ್ತೀನಿ. ಸೊ ಇದು ಕ್ಯೂ ಒಳಗೆ ಇದೆ. ಎ ಎಫ್ ಸಿ ಡಿ ಅರ್ಥ ಆಯ್ತಾ? ಈಗ ನಮಗೆ ಡಿ ಮತ್ತು ಜಿ ಆಚೆ ಇದೆ. ನಾನೀಗ ಡಿನ ಒಳಗಡೆ ಸ್ಟೋರ್ ಮಾಡಬೇಕಂದ್ರೆ ಅದರ ಒಂದು ಅಡ್ಜಸೆನ್ಸಿ ಬಂದುಬಿಟ್ಟು ಸಿ. ಸಿ ಆಲ್ರೆಡಿ ಒಳಗೆ ಸ್ಟೋರ್ ಆಗಿದೆ, ಸಿ ಆಲ್ರೆಡಿ ಒಳಗಿದೆ. ಸೊ ಅದಕ್ಕೆ ನಾನು ಸಿ ಬರ್ಕೋತಿಲ್ಲ, ಡಿನ ಡೈರೆಕ್ಟಾಗಿ ಎತ್ಕೊಂಡೋಗಿ ಬರೀತೀನಿ. ಅಂದರೆ ಎ ಎಫ್ ಸಿ ಬಿ ಮತ್ತು ಡಿ ಅಂತ. ನೆಕ್ಸ್ಟ್ ಜಿ ಇದೆ. ಜಿ ಒಂದು ಅಡ್ಜಸೆನ್ಸಿ ಬಂದುಬಿಟ್ಟು ಸಿ ಮತ್ತು ಇ ಅಲ್ವಾ? ಸಿ ಆಲ್ರೆಡಿ ಒಳಗಿದೆ, ನಮಗೆ ಇ ಮಾತ್ರ ಬೇಕಿರೋದು. ಜಿನ ಸ್ಟೋರ್ ಮಾಡಿದ್ರೆ ಇ ಮಾತ್ರ ಇದೆ. ಈಗ ಇನ ನಾನು ಸ್ಟೋರ್ ಮಾಡಬೇಕಂದ್ರೆ ಅದರ ಅಡ್ಜಸೆನ್ಸಿ ಬಂದುಬಿಟ್ಟು ಸಿ ಡಿ ಜೆ. ಸಿ ಡಿ ಆಲ್ರೆಡಿ ಸ್ಟೋರ್ ಆಗಿದೆ, ಇನ್ನು ರಿಮೈನಿಂಗ್ ಬಂದುಬಿಟ್ಟು ಜೆ ಅಲ್ವಾ? ಎ ಎಫ್ ಸಿ ಬಿ ಡಿ ಜಿ ಇ. ಸೊ ಜೆ ಆಚೆಗೆ ಬರುತ್ತೆ. ಜೆ ಅಡ್ಜಸೆನ್ಸಿ ಬಂದುಬಿಟ್ಟು ಏನಿದೆ, ಡಿ ಕೆ ಅಲ್ವಾ? ಡಿ ಆಲ್ರೆಡಿ ಒಳಗೆ ಸ್ಟೋರ್ ಆಗಿದೆ, ಇನ್ನು ಕೆ ರಿಮೈನಿಂಗ್ ಟರ್ಮ್. ಸೊ ಎ ಎಫ್ ಸಿ ಬಿ ಡಿ ಜಿ ಇ ಆ್ಯಂಡ್ ಜೆ. ಕೆ ಆಚೆ ಇದೆ. ಈಗ ಕೆ ಒಳಗಡೆ ಸ್ಟೋರ್ ಮಾಡಬೇಕಂದ್ರೆ ಅದರ ಅಡ್ಜಸೆನ್ಸಿ ಬಂದುಬಿಟ್ಟು ಇ ಮತ್ತು ಜಿ. ಇ ಜಿ ಆಲ್ರೆಡಿ ಸ್ಟೋರ್ ಆಗಿದೆ. ಸೊ ಅದಕ್ಕೆ ನಾನು ಕೆನ ಹಂಗೆ ಡೈರೆಕ್ಟಾಗಿ ಒಳಗಡೆ ಬರ್ಕೋತಿದ್ದೀನಿ. ಸೊ ಇಲ್ಲಿ ಏನು ಟರ್ಮ್ಸು ಇಲ್ಲ, ಅದಕ್ಕೆ ನಲ್. ಸೊ ಇವಾಗ ನಮಗೆ ಇದರ ಆನ್ಸರ್ ಬಂದುಬಿಟ್ಟು ಸ್ಟ್ಯಾಗ್ ಒಂದು ಆನ್ಸರ್ ಬಂದುಬಿಟ್ಟು ಎ ಬಿ ಜಿ ಎಫ್ ಜಿ ಇ ಜೆ ಕೆ ಡಿ ಸಿ ಎಫ್ ಇದೆ. ಮತ್ತು ಕ್ಯೂನ ಒಂದು ಆನ್ಸರ್ ಬಂದುಬಿಟ್ಟು ಏನಿದೆ, ಎ ಎಫ್ ಸಿ ಬಿ ಡಿ ಜಿ ಇ ಜೆ. ಸೊ ಇದು. ಸೊ ದಟ್ಸ್ ಆಲ್ ಅಬೌಟ್ ಟುಡೇ ಕ್ಲಾಸ್. ಥ್ಯಾಂಕ್ ಯು ಗಾಯ್ಸ್. ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಐ ವಿಲ್ ರಿಪ್ಲೈ ಆಲ್ ಯುವರ್ ಕಮೆಂಟ್ಸ್.